ಅದ್ಯಾವುದೋ ಚಿಂದಂಗಡಿಗೆ ಹೋಗ್ಬಿಟ್ಟು ಚೆನ್ನೈ ಎತ್ಕೊಂಡು ಹೋಗ್ಬಿಟ್ರು ಅಂತ ಒಂದು ಕೇಸಪ್ಪ, ಅದೆಲ್ಲ ಕೋಲಾರದ ಹತ್ರನೋ ಇಲ್ಲ ಅಲ್ವಾ? ಅವರ ಹೆಸರು ಶ್ವೇತಾ ಗೌಡ, ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಸಂಕಷ್ಟ ಅಂತ. ಯಾಕಂತೆ ಅಂದರೆ ಆಕೆ ಕೊಟ್ಟಿದ್ರಂತೆ ಇವರು 3 ಬ್ರೇಸ್ಲೆಟ್ಟು, ಚಿಂದುಂಗ್ರ, ಒಂದು 12.5 ಲಕ್ಷ ರೂಪಾಯಿ ನಗದು ಎಲ್ಲ ಕೊಟ್ಟಿದ್ರಂತೆ. ಇದೊಳ್ಳೆ ಕಾತ್ವಾಯ್ತಲ್ಲ. ಈ ವರ್ತೂರು ಪ್ರಕಾಶ್ಗೆ ಅದು ಯಾವುದೋ ಹೆಣ್ಮಗಳಿಂದ ಇಸ್ಕೊಳ್ಳೋ ಅಂಥ ದುರ್ದೈವ ಯಾಕಪ್ಪ ಬಂತು? ಗಿಫ್ಟ್ ಅಂತೆ. ನಾನು ಪಾರ್ಟಿ ಸೌಂಡ್ ಅನ್ಕೊಂಬಿಟ್ಟಿದ್ದೆ. ಹೌದಾ? ಆ ಅಮ್ಮನ ಕೈಲಿ ಯಾಕೆ ಇಸ್ಕೋಬೇಕು? ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ರು ಅವ್ರ ಹತ್ರ ಗಿಫ್ಟ್ ತಗೊಳ್ಳೋಂಥ ಪರಿಸ್ಥಿತಿ ಎಂತಾದ್ರಪ್ಪ ನಿಮ್ಗಳಿಗೆಲ್ಲ? ಆಯ್ತಪ್ಪ, ಅದೇನೋ ಇಸ್ಕೊಂಡ್ರಂತ ಬಿಟ್ರು, ನಮಗೇನು ಗೊತ್ತು, ಯಾವನೋ ಗೊತ್ತು. ಸರಿ, ಅವ್ರು ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ರು ಅಂತೇಳಿ ಎಲ್ಲ ಪೊಲೀಸರಿಗೆ ವಾಪಸ್ ಕೊಟ್ಬಿಟ್ರಂತೆ ಇವತ್ತು ಅವ್ರು ತನಿಖೆ ಕರೆದಾಗ ಪೊಲೀಸ್ನವ್ರು. ಆಯ್ತು, ಅವರು ನಾನು ಪೊಲೀಸರಿಗೆ ಏನೂ ನೀಡಿಲ್ಲ ಅಂತ ಹೊರಗಡೆ ಬಂದು ಹೇಳಿದ್ರಂತೆ. ನನಗೆ ಅವ್ರು ಯಾವ ಗಿಫ್ಟು ಕೊಟ್ಟಿಲ್ಲ, ನಾನೇನು ಕೊಟ್ಟೂ ಇಲ್ಲ ಅವ್ರಿಗೆ ಅಂತ ಹೇಳಿದ್ರಂತೆ. ಹೌದಾ? ಮತ್ತೆ ಕೊಟ್ಟಿದ್ದಾರೆ ಅಂತೀರಿ? ಪೊಲೀಸರಿಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ನಮಗೆ ಇನ್ಸೈಡ್ ಸೋರ್ಸು ಸರ್. ಇವ್ರು ಹೊರಗೆ ಬಂದು ನಾವು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಹಂಗೆ ಬೇರೆ ಇದೆಯಾ? ಹಂಗಾರೆ ಇವ್ರು ಕೊಟ್ಟಿಲ್ಲ ಅಂತಂದ್ರೆ ಆಮೇಲೆ ಅದು ಏನಾಗತ್ತೆ ಈಗ? ಇವರು ಅಧಿಕೃತವಾಗಿ ಕೊಟ್ಟಿಲ್ಲ ಅಂದಿದ್ದಾರೆ, ಒಳಗಡೆ ನೀವು ಕೊಟ್ಟಿದ್ದೀರಿ ಅಂತೀರಿ ನೀವು. ಹಂಗಾರೆ ಅದು ಈ ಲೆಕ್ಕದಲ್ಲಿ ಇಲ್ಲ ಈಗ ಅದು. ರೆಕಾರ್ಡ್ ಮಾಡಿರಿ ಪೊಲೀಸ್ನವ್ರು ಅದನ್ನು ಕೊಟ್ಟಿದ್ರೆ ಕರೆಕ್ಟಾಗಿ. ಇಲ್ಲಿ ನಿಮ್ಮ ಮೇಲೆ ಬಾಕ್ತಾರೆ ಸುಮ್ಮನೆ, ಆಮೇಲೆ ಇನ್ನು ನಾಳೆ ಏನೋ ಒಂದು ಮಾಡ್ಕೊಳ್ಳಿ. ಸರಿ, ಅವ್ರು 5-6 ತಿಂಗಳ ಪರಿಚಯ, ನನಗೇನು ಆಪ್ತರಲ್ಲ ಅವರು. 2.5 ಕೋಟಿ ಮೂಲ ಚಿನ್ನಾಭರಣ ಕೊಟ್ಟರು ಅಂತ ಕೇಳಿದ್ದಾರೆ. ಪರಿಚಯಿಸಿದ್ದೇ ವರ್ತೂರು ಪ್ರಕಾಶ್ ಅಂತ ಅಂಗಡಿ ಮಾಲೀಕ ಹೇಳ್ತಾರಂತೆ. ಅವ್ರ ಮೂಲಕನೇ ಬಂದರು, ನಾವು ಅದಕ್ಕೆ ಕೊಟ್ವಿ ಅಂತೆಲ್ಲ. ಈ ಲೇಡಿ ಯಾರು, ಶ್ವೇತಾ ಗೌಡ ಅವರು ಮೊಬೈಲ್ನಲ್ಲಿ ವರ್ತೂರು ಪ್ರಕಾಶ್ ನಂಬರ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಬಿಟ್ಟಿದಾರಂತೆ. ಹೌದಾ? ಯಾಕೆ ರಸ್ಮಲೈ, ಮೈಸೂರು ಪಾಕ್ ಎಲ್ಲ ಬೇಡವಾ? ಮೈಸೂರು ಪಾಕು ಇದೆ ಸರ್. ಇದೆಯಾ? ಓ ಸರಿ. ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಕಳಿಸೋ ಸಂದೇಶಗಳೇನೇನೋ ವೈರಲ್, ಅದಾಗಿದೆ, ಏನಾದ್ರು ಮಾಡ್ಕೊಳ್ಳಿ ಅವರು. ಪಾಯಿಂಟ್ ಈಸ್, somebody need not misuse it. ಯಾಕೆ ಮಿಸ್ಯೂಸ್ ಮಾಡ್ಕೋಬೇಕಿದೆಲ್ಲ ನನಗೆ ಅರ್ಥ ಆಗಲ್ಲ. ಬಿ, ವ್ಯಾಪಾರಿಗಳಾದವರು ನಿಮ್ಮದು ಕನಿಷ್ಠ ಎಚ್ಚರಿಕೆಗಳನ್ನು ನೀವು ಪರಿಪಾಲಿಸಲ್ಲ. ಅದರ ಪರಿಣಾಮ ಈ ದುರಾಸೆಯ ಭಾಗವಾಗಿ ಬರುತ್ತವೆ. ಈ ಥರ ಆರಂಭದಲ್ಲಿ ನಂಬಿಸೋ ರೀತಿಯಲ್ಲೇ ವ್ಯವಹಾರಗಳಿತ್ತು ಅಂತ ಹೇಳ್ತಾರೆ. ಸರಿ ರೀ, ಅದಕ್ಕೆ ಇರೋದು ಇದು ಒಂದು ಗ್ರೇಟ್ ಸೇಯಿಂಗ್ ಇದೆ, ನಂಬೋರು ಇರೋವರೆಗೂ ನಂಬಿಸೋರು ಇದ್ದೇ ಇರ್ತಾರೆ, ಮೋಸ ಹೋಗ್ತಾನೆ ಮತ್ತೆ. ಎಸ್, ಅದೇನು ನೋಡ್ರಪ್ಪ ಏನು ಹೇಳ್ತಾರೆ ಕೇಳೇ ಬಿಡೋಣ. ಏನು ಕೊಟ್ಟಿಲ್ಲ, ನಮಗೂ ಹಾಕಕ್ಕೆ ಸಂಬಂಧ ಇಲ್ಲ. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜಾನೇ. ನನ್ನ ಹೆಸರನ್ನ ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನ ಮಾರಾಟ ಮಾಡಿರ್ತಕ್ಕಂಥದ್ದು. 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದ್ರೆ ಇದು ನಂಬಕ್ಕೆ ಆಗೋದಿಲ್ಲ. ಎಲ್ಲ ವಿಚಾರಗಳನ್ನ ಪೊಲೀಸ್ ಇಲಾಖೆ, ಇವ್ರು ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು, ಹಂಗೆ ಪರಿಚಯ. ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ. 2 kgs 950 ಗ್ರಾಮ್ ಬ್ಯಾಲೆನ್ಸ್ ಇತ್ತು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ವರ್ತೂರು ಪ್ರಕಾಶ್ ನಿಮ್ಮ ಮನೆವರೆಗೂ ಕೊಟ್ಟಿದ್ದೀರ? ಅವ್ರು ಬಂದು ತಗೊಂಡು ಹೋಗ್ತಿದ್ರು, ಇವ್ರು ಕೊಟ್ಟು ಕಳಿಸ್ತಾ ಇದ್ರು. ಇವರು ಕೇಳಬೇಕು ತಾನೆ, ಯಾವಲ್ಲ ಒಂದ್ಸರಿ ವರ್ತೂರು ಪ್ರಕಾಶ್ ಹತ್ರ ಬಂದಾಗ, ಸರ್ ಇದು ಯಾರೋ ನಿಮ್ಮ ಜೊತೆ ಬಂದಿದ್ರಲ್ಲ, ಅವ್ರು ಪದೇ ಹಿಂಗೆ ತಗೊಂಡು ಹೋಗ್ತಿದ್ದಾರೆ, ಓಕೆನಾ ಸರ್, ಕೊಡ್ಲಾ ಸರ್, ಕಂಟಿನ್ಯೂ ಮಾಡ್ಲಾ ಅಂತ ಕೇಳಬೇಕಲ್ವ ಇವರು ಒಬ್ಬ ವ್ಯಾಪಾರಿಯಾಗಿ. ಆ ಒಂದು ಯೋಚನೆ ಅವ್ರು ಮಾಡಿ, ಇವರೇನೋ ನಾನು ಕೊಟ್ಟಿಲ್ಲ ಗಿಟ್ಟಿಲ್ಲ ಅಂತಿದ್ದಾರೆ. ಸರಿ, ಪೊಲೀಸ್ನವ್ರು ಕೊಟ್ಟಿದ್ರೆ ಹೇಳಿ, ರೆಕಾರ್ಡಲ್ಲಿ ತೋರಿಸಿ, ಇಲ್ಲಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ. ಎಸ್.